ಊರ ಜಾತ್ರೆಗೆ ಗ್ರಾಮಸ್ಥರು ಹನುಮಾನ್ ರೇಖಾಚಿತ್ರ ರೂಪಿಸಿ ದಾಖಲೆಯನ್ನು ಬರೆದಿದ್ದಾರೆ. 5 ಎಕರೆ ಜಮೀನಿನಲ್ಲಿ ಬಿಡಿಸಿದ ಹನುಮಾನ್ ರೇಖಾಚಿತ್ರ ಎಲ್ಲರ ಕಣ್ಮನ ಸೆಳೆಯುವಂತಿದೆ. ಆಂಜನೇಯ ಸ್ವಾಮಿ ದೇವರ ಈ ರೇಖಾಚಿತ್ರ ಭಕ್ತರಿಗೆ ಮತ್ತಷ್ಟು ಭಕ್ತಿ ಭಾವ ಮೂಡಿಸಿದೆ. ಈ ಕುರಿತ ಒಂದು ವರದಿ ರೇಖಾಚಿತ್ರ ಚಿತ್ರವನ್ನ ಕಂಡು ಭಕ್ತಿ ಪರವಶರಾಗಿರೋ ಜನರು. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ತುರುವನೂರು ಗ್ರಾಮದ ಜಮೀನಿನಲ್ಲಿ. ಈ ಊರಲ್ಲಿ ಪ್ರತಿ ವರ್ಷ ನಡೆಯೋ ಹನುಮಾನ್ ಜಾತ್ರೆ ಈ ಬಾರಿ ವಿಶೇಷತೆಯಿಂದ ಕೂಡಿದೆ. ಗ್ರಾಮದ ಪ್ರಭಂಜನ್ ರೆಡ್ಡಿ ಅನ್ನೋರ 5 ಎಕರೆ ಜಮೀನಿನಲ್ಲಿ ಎಂ ಸ್ಟ್ಯಾಂಡಿನಲ್ಲಿ ರಾಮಧೂತನ ರೇಖಾಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ. ಇದಕ್ಕಾಗಿ 10 ಲಕ್ಷ ಹಣ ಖರ್ಚು ಮಾಡಿದ್ದಾರೆ. 20,500 ಚದರ ಮೀಟರ್ನಲ್ಲಿ ಆಟೋ ಕ್ಯಾಡ್ ತಂತ್ರಜ್ಞಾನ ಬಳಸಿ ರೇಖಾಚಿತ್ರ ರೆಡಿ ಮಾಡಲಾಗಿದೆ. ಈ ಬೃಹತ್ ರೇಖಾಚಿತ್ರ ಕಣ್ತುಂಬಿಕೊಳ್ಳಲು ಭಕ್ತರ ದಂಡು ಹರಿದು ಬರ್ತಿದೆ. 5 ಎಕರೆ ಜಮೀನಿನಲ್ಲಿ ಆಂಜನೇಯ ಸ್ವಾಮಿ ರೇಖಾಚಿತ್ರವನ್ನ ನಾವು ಸುಮಾರು ಒಂದು 35-40 ಜನರ ತಂಡ ಸೇರಿ ಮಾಡಿರುವಂಥದ್ದು. ಈ ತಂಡ ಹೇಗೆ ನಮಗೆ ಸಹಾಯ ಆಯಿತು ಅಂತಂದರೆ, ತುರುನೂರಿನ ವಿಶ್ವೇಶ್ವರಯ್ಯ ITI ಕಾಲೇಜಿನವರ ಸಂಸ್ಥಾಪಕರಾದಂಥ ಮೋಹನ್ ಸರ್ ಮತ್ತು ಜನಾರ್ದನ್ ಸರ್ ಮತ್ತು ಅವರ 16-17 ಜನ ಹುಡುಗರ ITI ವಿದ್ಯಾರ್ಥಿಗಳ ತಂಡ ಸೇರಿ ಹಗಲು ರಾತ್ರಿ ಸೇರ್ಕೊಂಡು ಮಾಡಿದ್ವಿ. 30 ವರ್ಷದ ಆಟೋಕ್ಯಾಡ್ ಟೆಕ್ನಾಲಜಿ ಅನುಭವದಿಂದ ಮಂಜುನಾಥ್ ರೆಡ್ಡಿ ಈ ಅದ್ಭುತ ಪ್ರಯತ್ನಕ್ಕೆ ಕೈ ಹಾಕಿ ಯಶಸ್ವಿಯಾಗಿದ್ದಾರೆ. ಕಪ್ಪು ಭೂಮಿಯಲ್ಲಿ ಬಿಳಿ ಎಂಸ್ಯಾಂಡ್ನಿಂದ ಬಿಡಿಸಿರುವ ಹನುಮಾನ್ ರೇಖಾಚಿತ್ರಕ್ಕೆ ರಾತ್ರಿ ಹೊಳೆಯಲು LED ವಿದ್ಯುತ್ ದೀಪದ ಅಲಂಕಾರ ಮಾಡಿದ್ದಾರೆ. ಅದಕ್ಕಾಗಿ 75,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಬೃಹತ್ ರೇಖಾಚಿತ್ರ ನೋಬಲ್ ವರ್ಲ್ಡ್ ರೆಕಾರ್ಡ್ಗೆ ದಾಖಲಾಗಿದ್ದು ಸ್ಥಳೀಯರು ಹೆಮ್ಮೆ ಪಡುವಂತೆ ಮಾಡಿದೆ. ಆಕಾಶದೆತ್ತರದಿಂದ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ರೇಖಾಚಿತ್ರ ನೋಡಿದ್ರೆ ಶ್ರೀ ಹನುಮಾನ್ ದೇವರೇ ಎದ್ದು ಬಂದಂತೆ ಕಾಣ್ತಿದೆ. ಇದೇ ಹೋಬಳಿಯವನಾಗಿ ನನಗೆ ಎಲ್ಲೋ ಒಂದು ಕಡೆ ಬಹಳ ಸಂತೋಷದ ಒಂದು ಸಂದರ್ಭ ಇದು. ಹಾಗಾಗಿ ಇಂಥದ್ದು ವರ್ಲ್ಡ್ ರೆಕಾರ್ಡ್ ಮಾಡಿರ್ತಕ್ಕಂಥ ಒಂದು ವಿಷಯ ಇದು ಬಹಳ ಪ್ರಚಾರ ಆಗಿಲ್ಲ. ಆದರೆ ಇಂಥ ಒಂದು ಸಾಧನೆಯನ್ನು ಮಾಡಿದಂಥ ಮಂಜುನಾಥ್ ರೆಡ್ಡಿ ಅವ್ರನ್ನ, ಅವರ ದಂಪತಿಯವರು ಶ್ರೀಮತಿಯವ್ರನ್ನ ನಾವು ವಿಶೇಷವಾಗಿ ಅಭಿನಂದಿಸ್ತಾ, ಒಟ್ಟಾರೆ ಹಿಂದೂಗಳ ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ ರಾಮಧೂತ ಹನುಮನ ರೇಖಾಚಿತ್ರ ಹೊಸ ದಾಖಲೆ ಬರೆದಿದೆ. ಹನುಮ ಜಯಂತಿಗೆ ಮಜ್ಜಿಗೆ, ಪಾನಕ, ಕೋಸಂಬರಿ ಹಂಚುವ ಭಕ್ತರ ದಂಡಿಗೆ ಇದು ಮತ್ತಷ್ಟು ಇಂಬು ನೀಡಿ ಪ್ರೋತ್ಸಾಹಿಸುವಂತಿದೆ. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ.